ಒಂದು ಘಟನೆ ಆಗಿತ್ತು. ನಮ್ಮ ಹಿಂದೂಗಳ ಆರಾಧ್ಯ ದೇವವಾಗಿರ್ತಕ್ಕಂಥ ಗಣಪತಿ ಪ್ರತಿಮೆ ಭಗ್ನಗೊಳಿಸಬೇಕನ್ನೋ ಉದ್ದೇಶದಿಂದ ಅದು ಇರ್ತಕ್ಕಂಥ ಗಾಜನ್ನು ಕಲ್ಲಿಲೆ ಹೊಡೆದು ಪುಡಿ ಮಾಡಿದರು. ಮತ್ತು ಅವಾಗ ನಾವು ನೋಡಿದಾಗ ಬಂದು ಕಂಪ್ಲೇಂಟ್ ಕೊಟ್ಟಿದ್ವಿ, ಈ ಥರ ಆಗಿದೆ ಮತ್ತು ಇದು ಮಾಡಿರ್ತಾರೆ. ಆದರೂ ಪೊಲೀಸರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಇದೀಗ ತಾನೇ SP ಸಾಹೇಬರು ಬಂದಿದ್ದರು, ಪೊಲೀಸ್ ವರಿಷ್ಠಾಧಿಕಾರಿಗಳು. ನಿನ್ನೆ DSP ಸಾಹೇಬರಿಗೂ ಮಾತಾಡಿದೆ. CPI ಸಾಹೇಬರು ಇಮಿಡಿಯೇಟ್ ಹೇಳೋ ಕೂಡಲೇ CCTV ಕ್ಯಾಮ್ರಾವನ್ನು ಆಲಿಸಿ ಅವರು ಆರೋಪಿಗಳು ಹೆಡಿಮುರಿ ಕಟ್ಟು ತಂದಿದ್ದಾರೆ. ಅದಕ್ಕೆ ಘಟನೆ ಆಗಲಾರ ಇಬ್ಬರು ಆರೋಪಿಗಳು ಸಿಕ್ಕಿದ್ದಾರೆ. ಇಬ್ಬರು ಅಫ್ಜಲ್ಪುರ್ ಟಕ್ಕೆದವರು. ಅಫ್ಜಲ್ಪುರ್ ಟಕ್ಕೆದವ ಒಬ್ಬ ಸೋಯಲ್ ಜಮಾದಾರ್ ಅಂತ ಒಬ್ಬವ, ಇನ್ನೊಬ್ಬ ಜುಬೇರ್ ಅಂತ ತಂದು ಇಬ್ಬರು ಆರೋಪಿ ಸಿಕ್ಕಿದ್ದಾರೆ. ಯಾಕಂದ್ರೆ ಅವ್ರ ಹಿನ್ನೆಲೆ ಏನು ಅನ್ನೋಕಿನ ಅವರು ಅಫ್ಜಲ್ಪುರ್ ಟಕ್ಕೆದವ್ರೇ ಅದಾರ ಮತ್ತು ಅವರು ಸಂಸ್ಕೃತಿನೇ ಹೊಂದವ್ರು ಅವರು. ಯಾಕಂದ್ರೆ ಹಿಂದಕ್ಕೆ ಅವ್ರು ಅಫ್ಜಲ್ ಖಾನನ ಮಕ್ಕಳಗತ್ಲೆ ಮಾಡ್ಕೋತ ಕೂತ್ರೆ. ನಾವು ಶಿವಾಜಿ ಮಹಾರಾಜ ವಂಶಸ್ಥದಿವಿ. ನಾವು ಶಿವಾಜಿ ಮಹಾರಾಜ, ಮಹಾರಾಣಾ ಪ್ರತಾಪ, ಕಿತ್ತೂರು ರಾಣಿ ಚೆನ್ನಮ್ಮ, ಲಕ್ಷ್ಮೀಬಾಯಿ ಅವ್ರ ವಂಶಸ್ಥರದಿವಿ. ನಮ್ಮ ಪೂರ್ವಜರು ಹೇಳ್ಯಾರ, ಶಸ್ತ್ರ ಎರಡೂ ವಿದ್ಯೆ ಕಳ್ಸ್ಯಾರ ನಮ್ಮಲ್ಲಿ. ಮತ್ತು ಬರೀ ನೀವು ಮೂರ್ತಿಗಳ ಜೋಡಿ ಯುದ್ಧ ಮಾಡ್ತಿದ್ರೆ ಅಷ್ಟು ತಾಕತ್ತಿದ್ರೆ ಬರ್ರಿ ಮಕ್ಕಳೇ, ನಮ್ಮ ಜೋಡಿನೇ ಬರಲ್ಲ. ಮತ್ತು ಬರೀ ಬಂದು ಅವು ಮಾತಾಡೋದಿಲ್ಲ, ಮೂರ್ತಿ ಕಲ್ಲು ಹೋಗದೆ ಇದು ಮಾಡಿದೆ ಯಾರು ಇರ್ಲಾರ್ದಾಗ ಮಾಡ್ಕೋತ ಕೂತ್ರೆ ಏನದ? ಹಿಂದೂಗಳು ತಾಳ್ಮೆದಿಂದ ಅದಾರ. ಎಲ್ಲಿ ತನ ತಾಳ್ಮೆದಿಂದ ಇರ್ತಾರೆ, ತಾಳ್ಮೆದಿಂದ ಇರ್ತಾರೆ. ಮುಂದೆ ಅವರು ರೊಚ್ಚಿಗೆ ಎದ್ರಪ್ಪ ಅಂತಂದ್ರೆ ಏನಾಗ್ತದೆ ಪರಿಸ್ಥಿತಿಗೆ ಬರ್ತದೆ. ಅವೆಲ್ಲ ಆಗಬಾರ್ದನ್ನೋ ಉದ್ದೇಶದಿಂದ ಪಾಪ ಎಲ್ಲರೂ ನಾವು ಶಾಂತಿ ಇರ್ತೀವಿ. ಎಲ್ಲಿ ತನ ಶಾಂತಿ ಇರ್ತೀವಿ, ಶಾಂತಿ ಇರ್ತೀವಿ. ನೀವು ಪದೇ ಇದು ಒಂದು ಸರಿ ಕ್ಷಮೆ ಮಾಡ್ಬೋದು, ಪದೇ ಅದೇ ಆಯ್ತಪ್ಪ ಅಂತಂದ್ರೆ ಇನ್ನು ನಾವು ಅದಕ್ಕೆ ತಕ್ಕ ಉತ್ತರ ಕೊಡಕ್ಕೆ ತಯಾರಾಗಿರ್ತೀವಿ. ನಾವೇನು ಕೈಯಾಗ ಬಳಿ ತೊಳ್ಕೊಂಡು ಕೂತಿಲ್ಲ. ಮತ್ತು ಇದ್ರ ಉದ್ದೇಶಕ್ಕೆ ಹೊರತಾಗಬೇಕಾಗ್ಯದ. ಯಾಕಂದ್ರೆ ಇದು ಒಡೆದು ಗ್ಲಾಸ್ ಹೊಡೆದು ಕಿಶನ್ ಅದನ್ನ ಚಿತ್ರೀಕರಣ ಮಾಡ್ತಾನೆ ನಾವು ಮೊಬೈಲ್ದಾಗ. ಅದು ಮೊಬೈಲ್ ಯಾರಿಗೆ ಕಳ್ಸ್ಯಾನ? ಇದೀಗ ತಾನೇ ನಾವು SP ಅವರಿಗೆ ದೂರು ಸಮೇತ FIR ದಾಖಲಿಸಿದ್ದೇವೆ ಮತ್ತು ದೂರು ಕೊಟ್ಟಿದ್ದೇವೆ. ಇದರ ಹಿನ್ನೆಲೆ ಯಾರೇ ಇರ್ಲಕ್ಕ ಅವ್ರಿಗೊಂದು ಎಚ್ಚರಿಕೆ ಗಂಟಿ. ಈ ದಿವ್ಸ ಆಗ್ಯದ ಇನ್ನು ಮ್ಯಾಗ ಮತ್ತೆ ಇದು ಚಾಲು ಮಾಡಿದ್ರಪ್ಪ ಅಂತಂದ್ರೆ ಈಗ ನಮ್ಮವ್ರು ಯಾರು ಸುಮ್ ಕುಂದ್ರದಲ್ಲ, ಮತ್ತೆ ನಾವು ಚಾಲು ಮಾಡ್ಬೇಕಾಗ್ತದೆ. ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು, ಕಾನೂನಿ ಕ್ರಮ ಜರುಗಿಸ್ಬೇಕು. ಅಕಸ್ಮಾತ್ ಏನಾದರೂ ಮತ್ತ ಕುಂದುಕೊರತೆ ಆಯ್ತಪ್ಪ ಅಂದ್ರೆ ಈ ಬಿಜಾಪುರ ಜನತೆನೇ ನೋಡ್ಕೋತಾರೆ. ಈಗಾಗಲೇ ಅವ್ರ ಫೋಟೋಗಳು ವೈರಲ್ ಆಗ್ಯಾವ. ನಾಳೆ ಅವ್ರು ಬಿಜಾಪುರನೇ ಆಗಲ್ಲ, ಇಲ್ಲಿ ಎಲ್ಲಿ ತಿರುಗಾಡೋದು ಮುಷ್ಕಿಲ್ ಆಗಿಬಿಡ್ತದೆ. ಅವರ ಬರೇ ಮೂರ್ತಿಗಳ ಜೋಡಿ ಗ್ಲಾಸಿನ ಕಾಜ್ ಹೊಡೆದೆ ಇದು ಮಾಡಿದೆ ಯಾಕದ ಹಂಗಟ್ಟು ತಿಂಡಿದ್ರೆ ಬರಲ್ಲ. ಯಾರು ಹೇಳೋರು ಕೇಳೋರು ಇಲ್ಲೇನು? ಬಿಜಾಪುರ ಶಾಂತ ಅದ, ಎಲ್ಲರೂ ಅಣತಂಬರ್ಗತ್ಲಿ ಅದು ಇರುವುದು ಬಿಟ್ಟಿಸಿಂದ ಇವು ಉಪದೇಪಿತನ ಮಾಡ್ಕೊಂಡಿದ್ರೆ ಹೆಂಗೆ ಗೊತ್ತಾಗಬೇಕು. ಯಾಕಂದ್ರೆ ಇಲ್ಲಿ ಸಮಾಜದ ಎಲ್ಲ ಹಿರಿಯರು ಹೇಳ್ಬೇಕಾಗ್ತದ ಅವ್ರಿಗೆ. ಇಂಥ ದುಷ್ಕೃತ್ಯಕ್ಕೆ ಯಾರು ಅವ್ರಿಗೆ ಸಪೋರ್ಟ್ ಮಾಡಬಾರ್ದು. ಮತ್ತು ಯಾರೇ ಇರ್ಲಕ್ಕ, ಇವತ್ತು ನಮ್ಮ ಸಮಾಜ ಇರಲಿ ಯಾರ ಸಮಾಜ ಯಾರು ತಪ್ಪು ಮಾಡ್ತಾರ ಶಿಕ್ಷೆ ಕಾರ್ಯ ಇರಬೇಕಾಗ್ತದೆ. ಹಿಂದೂಗಳು ಇವತ್ತು 8 ದಿವಸ ಶಾಂತ ಕೂತಾರಪ್ಪ ಅಂತಂದ್ರೆ ಏನು ಅವ್ರು ಕೈ ಕಟ್ಕೊಂಡು ಕೂತಿಲ್ಲ. ಅವ್ರ ಸಮಯ ಸಂದರ್ಭ ಬಂದಾಗ ಈಗ ದೇವಿ ದಸರಾ ದೇವಿ ಎದಕ್ಕೆ ಅಂದ್ರೆ ದೇವಿ ಕೈ ಎಲ್ಲ ಖಡ್ಗ ತ್ರಿಶೂಲ ಎಲ್ಲ ಇರ್ತಾವೆ. ಅವು 9 ದಿವಸ ಆದ ಕೂಡಲೇ ನವರಾತ್ರಿ ದುಷ್ಟರು ಸಂಹಾರ ಮಾಡೋದೇ ಇದು ನಮ್ಮ ಹಬ್ಬ. ಇದೇನದಲ್ಲ ಆಯುಧ ಪೂಜೆದು ಆಗ್ತಾವ. ಇದ್ರಾಗ ಎಲ್ಲ ಆಯುಧಗಳನ್ನೇ ಪೂಜೆ ಮಾಡ್ತಾರೆ ಎಲ್ಲ ಹಿಂದೂಗಳು. ದುಷ್ಟರು ಸಂಹಾರ ಮಾಡೋದೇ ಇದು ಹಿಂದೂಗಳ ಹಬ್ಬ. ಮತ್ತೆ ಇನ್ನು ದುಷ್ಟರನ್ನ ಸಂಹಾರ ಮಾಡಕ್ಕೆ ಎಲ್ಲರೂ ಇಳಿಬೇಕಾಗ್ತದೆ. और नए न्यूज़ों के लिए देखते रहिए अपना चैनल TV22 न्यूज़। लाइक करें, शेयर करें, सब्सक्राइब करें और बेल आइकन बटन दबाना ना भूलें।